ನಮಸ್ಕಾರ ವೀಕ್ಷಕರೇ, ರೀಸೆಂಟ್ ಆಗಿ ನೀವು ಕೇಳ್ತಾ ಇದ್ದ ಇಯರ್ಗೂ ಉತ್ತರ ಕೊಟ್ಬಿಟ್ಟಿದ್ದೀನಿ. ಇನ್ನು ಉಳಿದಿದ್ದು ಈ ಸಂಪೂರ್ಣ ಚರಿತ್ರೆ ಬುಕ್ ಅಲ್ಲಿರುವಷ್ಟು ಕೆಲವಷ್ಟು ವಿಷಯಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಯಾಕೆ ಅನ್ನೋದಾದ್ರೆ, ಈ ಬುಕ್ನ ಓದೋದ್ರಿಂದ ಪುಣ್ಯ ಬರುತ್ತೆ ಅಂತ ಇದ್ರಲ್ಲಿ ಬರೆದಿದ್ದಾರೆ. ಇನ್ನೊಂದು, ಇದನ್ನ ಯಾರು ಕೇಳ್ತಾರೆ ಅವ್ರಿಗೂ ಪುಣ್ಯ ಬರುತ್ತೆ ಅಂತಾನು ಹೇಳ್ತಾರೆ. ಈ ಬುಕ್ ಅಲ್ಲಿರೋ ವಿಷಯಗಳನ್ನ ಫಿಲಂ ರೂಪದಲ್ಲಿ ಬಂದಿದ್ರು ಕೂಡ ಇದ್ರಲ್ಲಿರೋ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ ಪುಣ್ಯ ಯಾವ ರೀತಿ ಬರುತ್ತೆ ಅನ್ನೋದಾದ್ರೆ, ಕೆಲವಷ್ಟು ಜನ 100ರಲ್ಲಿ ಬಂದು ಒಬ್ರು ಇಬ್ರು 3 ಜನ ಇರ್ಬೋದು, ಬದಲಾವಣೆ ಆಗ್ತಾರೆ. ಅಯ್ಯೋ, ಈ ತರ ಮಾಡಿದ್ರೆ ನನಗೆ ಈ ರೀತಿ ಕಷ್ಟ ಬರುತ್ತಾ, ನಾನು ಇದರಿಂದ ಹೊರಗಡೆ ಉಳ್ಕೋಬೇಕು ಅಂದ್ರೆ ನಾನು ಈ ತರ ಮಾಡೋದು ಬೇಡಪ್ಪ ಅಂತ ಬೈದಲಾದ್ರೂ ಬದಲಾಗ್ತಾರೆ, ಇಲ್ಲ ಭಕ್ತಿಯಿಂದನಾದ್ರೂ ಬದಲಾಗ್ತಾರೆ. ಆ ರೀತಿ ಬದಲಾದಾಗ ಪುಣ್ಯದ ಕೆಲಸ ಮಾಡ್ತಾರೆ. ಅಷ್ಟೇ ಸಿಂಪಲ್ ಆಗಿ ಮ್ಯಾಥಮೆಟಿಕ್ಸ್ ಅಲ್ಲಿ ಸೈಂಟಿಫಿಕಲಿ ಹೇಳೋದಾದ್ರೆ, ಈ ಬುಕ್ ನ ಓದೋದ್ರಿಂದ ಪುಣ್ಯ ಬರುತ್ತೆ. ಯಾಕೆ ಅಂದ್ರೆ ಇದರಲ್ಲಿ ತಿಳಿಸಿರುವಂತ ಭವಿಷ್ಯತ್ಗಳನ್ನ ತಿಳ್ಕೊಳ್ತಾ ಹೋದಾಗ, ಹೌದು ನಾನು ಒಳ್ಳೆಯವನಾಗ್ಬೇಕು, ಧರ್ಮ ಕೆಲಸ ಮಾಡೋದ್ರಿಂದ ನಂಗೆ ಪುಣ್ಯ ಬರುತ್ತೆ ಅಂತ ಎಷ್ಟೋ ಜನ ಆ ಪುಣ್ಯದ ಹಾದಿನಲ್ಲಿ ಹೋಗೋದ್ರಿಂದ ಅವ್ರಿಗೆ ಪುಣ್ಯ ಬಂದ್ಬಿಡುತ್ತೆ. ಬುಕ್ ಓದೋದ್ರಿಂದ ಅಲ್ಲ, ಇದನ್ನ ಕೇಳಿಸ್ಕೊಂಡಿದ್ರಿಂದ, ಅದರಲ್ಲಿರೋ ತತ್ವಗಳನ್ನ ಫಾಲೋ ಮಾಡೋದ್ರಿಂದ ನಿಮಗೆ ಪುಣ್ಯ ಬಂದ್ಬಿಟ್ಟಿರುತ್ತೆ. ಬುಕ್ ಓದಿದ್ರೆ, ಅರ್ಥ ಮಾಡ್ಕೊಂಡ್ರೆ. ಅದಕ್ಕೆ ಬುಕ್ ಓದಿ ಪುಣ್ಯ ಬರುತ್ತೆ ಅಂತ ಅವ್ರು ಬರೆದ್ಬಿಟ್ರು. ಈಗ ಪುಣ್ಯ ಎಲ್ಲರಿಗೂ ಸಿಗುತ್ತೋ ಇಲ್ಲೋ, 100ರಲ್ಲಿ ಒಬ್ರು ಇಬ್ರಿಗೆ ಸಿಗುತ್ತೆ ಬಿಡಿ. ಅದಕ್ಕೋಸ್ಕರ ಓದೋರ್ ಜೊತೆ ಕೇಳಿಸ್ಕೊಂಡವ್ರಿಗೂ ಪುಣ್ಯ ಬರುತ್ತೆ ಅಂದಾಗ ಸ್ವಲ್ಪ ನಮ್ಮ ಕೈಲಾಗೋ ಪ್ರಯತ್ನ ನಾವು ಮಾಡೋಣ. ಇಲ್ಲಿ ಬರಿತಾ ಹೋಗ್ತಾರೆ, ಈ ಬುಕ್ ಅನ್ನ ಓದದವ್ರಿಗೆ, ಅಂದ್ರೆ ಇದನ್ನ ಓದುಗರಿಗೆ ಯಾರಿದ್ದಾರೆ ಓದವ್ರಿಗೆ ಪ್ಲಸ್ ಅದನ್ನ ಅರ್ಥಕೊಂಡವ್ರಿಗೆ ಪುಣ್ಯ ಅನ್ನೋ ಸಿಗುತ್ತೆ. ಓಕೆ, ಸಿಗ್ಲಿ ಬಿಡಿ ಎಲ್ಲರಿಗೂ ಒಂಚೂರು. ಇನ್ನ ಮುಂದೆ ಬರೀತಾರೆ ಅವ್ರು ಇಲ್ಲಿ, ಆನಂದ ನಂದನ ಮಧ್ಯೆ ಶ್ರೀಮತ್ಯ ಕೈವಲ್ಯಂ ಶ್ರೀಮುಖಂ ಪಿಳ್ಳಂಗಿಲ ಪಿಲಪಿಲ ವೀರ ಧರ್ಮಾರ್ಥ ಕೇಶವಂ ಅಂತ ಬರೀತಾರೆ. ಮುಂದೆ ಮಾರ್ಗಶಿರ ಅಷ್ಟಮಿಯೊಳಗೆ ಯುಗಸಂಧಿ ಹುಟ್ಟುವುದು. ಯುಗಸಂಧಿ ಅನ್ನೋದು ಯಾವಾಗ ಹುಟ್ಟುತ್ತೆ ಅಂತ ಅವ್ರು ತಿಳಿಸಿದ್ರಲ್ಲ, ನಾನು ಮೊದಲೇ ತಿಳಿಸಿದೆ 1915 ಆಸ್ಪಾಸು, ಅಂದ್ರೆ ಕಲಿಯುಗ 5000 ವರ್ಷಗಳು ಮುಗಿದಾದ ಮೇಲೆ ಯುಗ ಸಂಧಿಯನ್ನು ಶುರುವಾಗಿದೆ. ಅದೇನಾದ್ರೂ ತಪ್ಪಿದ್ರೆ, ಅದು ನಿಜ ಆಗ್ಲಿಲ್ಲ ಅಂದ್ರೆ, ನಾನು ಹೀನ ಕುಲದ ಮನೆಯಲ್ಲಿ ಹುಟ್ಟುತ್ತೀನಿ, ಹೀನ ಜಾತಿಯವನ ಮನೆಯಲ್ಲಿ ಹುಟ್ಟುತ್ತೇನೆಂದು ಶ್ರೀ ಸ್ವಾಮಿಯವರು ಅವರ ತತ್ವದಲ್ಲಿ ಬರೆದಿರುವಂತದ್ದು. ನಾನಲ್ಲ ಸ್ವಾಮಿ, ಇಲ್ಲಿ ಬರೆದಿರುವಂತ ಬುಕ್ ಅಲ್ಲಿ ಬರೆದಿರುವಂತ ವಿಷಯ. ಆ ಟೈಮ್ಗೆ ಮುಂದಿನ ಕಲಿಯುಗ ಮುಗಿದಾಗಿರ್ತಲ್ಲ, 5000 ವರ್ಷಗಳು ಮುಗಿದಾದ ಮೇಲೆ ಯುಗ ಸಂಧಿ ಹುಟ್ಟಲಿಲ್ಲ ಅಂದ್ರೆ ನಾನು ಹೀನ ಜಾತಿಯ ಮನೆಯಲ್ಲಿ ಹುಡ್ತೀನಿ ಅಂತ ಅವ್ರು ಬರೀತಾರೆ. ಇನ್ನ ನೆಕ್ಸ್ಟ್ ಬರೀತಾರೆ, ಅದಾದ್ಮೇಲೆ ಸ್ವಲ್ಪ ಶ್ಲೋಕಗಳು ಸ್ವರೂಪದಲ್ಲಿ ಬರೀತಾರೆ. ಶ್ಲೋಕಗಳು ಓದೋದು ಕಷ್ಟ ಬಿಡಿ, ಅರ್ಥ ಮಾತ್ರ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಕಾರ್ತಿಕ ಮಾಸ ಅಂದ್ರೆ ನೆಕ್ಸ್ಟ್ ಅವರು ಹುಟ್ಟಿ ಬೆಳೆದು ದೊಡ್ಡವರಾಗಿ ಜೀವನ ಅರ್ಥಕೊಂಡು ಜೀವನ ಬೇಡ ಅಂತ ಬೇಜಾರಾಗಿ ಹೊರಗಡೆ ಬಂದಾದ ಮೇಲೆ ಕಾರ್ತಿಕ ಮಾಸ ಎಲ್ಲ ಜನ ಮಹಿಮೆಗೋಸ್ಕರ ಕಾಯ್ತಾ ಇರ್ತಾರೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮಹಿಮೆ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಅದು ಯುಗ ಸಂಧಿನಲ್ಲೇ ಇದೆಲ್ಲ ನಡೆಯುವಂಥದ್ದು. ಕಲಿಯುಗದ ಸಂಧಿ ಕಾಲದಲ್ಲಿ ಚಿತ್ರಭಾನು ಸಂವತ್ಸರ ಮಾರ್ಗಶಿರ ಮಾಸ ಅಂತ ಬರೀತಾರೆ. ಚಿತ್ರಭಾನು ಸಂವತ್ಸರ ಮಾರ್ಗಶಿರ ಮಾಸ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಸುಮಾರು 2002-3 ಅಂದ್ರೆ ಆ ಆಸ್ಪಾಸ್ನಲ್ಲಿ ಬರುತ್ತೆ ಅನ್ಕೊಳ್ಳಿ. ಆ ಸಂಧಿ ಕಾಲದಲ್ಲಿ ಅನ್ಯೋನ್ಯ ಕಲಹಗಳು ಜಾಸ್ತಿ ಆಗುತ್ತೆ. ಅಂದ್ರೆ ಸುಮ್ನೆ ಸಣ್ಣ ಪುಟ್ಟದಾಗಿ ಕಿರಿಕುಗಳು, ಒಡೆದಾಟಗಳು ಸುತ್ತಮುತ್ತ ನಡೀತಾನೆ ಇರ್ತವೆ. ಜನಗಳು ಒಡೆದಾಡ್ಕೊಳ್ತಾರೆ, ಜಾತಿ ವಿಷಯಕ್ಕೆ, ಧರ್ಮದ ವಿಷಯಕ್ಕೆ ಒಡೆದಾಡ್ಕೊಳ್ತಾರೆ. ವಿಷ ಜ್ವರಾದಿಗಳು ವಿಪರೀತವಾಗುತ್ತೆ. ಅಂದ್ರೆ ಈ ವಿಷದಿಂದ ಬರುವಂತ ಜ್ವರ, ಈಗ ನಾವ್ ಹೇಳ್ತೀವಲ್ಲ ಬಯೋಲಾಜಿಕಲ್ ವೆಪನ್ ಯೂಸ್ ಮಾಡಿದ್ರು, ವಿಷ ಗಾಳಿ, ಅದರಿಂದ ಜ್ವರ ಅನ್ನೋದು ಬಂದು ಜನ ಸಾಯ್ಬೇಕಾಗತ್ತೆ. ವ್ಯಾಧಿಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಇನ್ನು ಯುದ್ಧಗಳು ಜಾಸ್ತಿ ಆಗತ್ತೆ. ಪ್ರತಿಯೊಬ್ಬರ ಮನಗಳು ಸಂದಿಗ್ಧ ಪರಿಸ್ಥಿತಿನಲ್ಲಿರುತ್ತೆ. ಪ್ರಜೆಗಳು ಕಡಿಮೆ ಆಗ್ತಾ ಹೋಗ್ತಾರೆ. ಅಲ್ಲಿಂದ ಜನಸಂಖ್ಯೆ ಏನು ಮಿತಿ ಮೀರಿ ಬೆಳೆದಿತ್ತು, ಅದಾದ ಮೇಲೆ ಇಂಥ ವಿಷಯಗಳಿಗೆ ಅಂದ್ರೆ 2003 ಆದ ಮೇಲೆ ಕೆಲವೊಂದು ಕಾರಣಕ್ಕೆ ಜನಸಂಖ್ಯೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಹೌದು, ಏನು ಬೆಳೆದಿತ್ತು ಜನಸಂಖ್ಯೆ ಅನ್ನೋದು, ಅದಾದ ಮೇಲೆ ಸ್ವಲ್ಪ ಕಂಟ್ರೋಲ್ ಅನ್ನೋದನ್ನ ಮಾಡೋದಕ್ಕೆ ಶುರು ಮಾಡಿದ್ರು. 2 ಮಕ್ಕಳು ಬೇಡ ಒಂದೇ ಸಾಕು, 3 ಬೇಡ ಒಂದೇ ಸಾಕು ಅಂತ ಕೆಲವಷ್ಟು ದೇಶಗಳು ರೂಲ್ಸ್ ನ ತಂದು, ಚೈನಾ ಕೂಡ ರೂಲ್ಸ್ ನ ತಂತು. ನಮ್ಮ ದೇಶದಲ್ಲೂ ಅಂತ ರೂಲ್ಸ್ ಬಂತು, ಮಕ್ಕಳನ್ನ ಕಡಿಮೆ ಮಾಡ್ಕೊಳ್ಳಿ ಅನ್ನೋ ರೂಲ್ಸ್ ನ 1990 ಆದ ಮೇಲೆ ತಗೊಂಡ್ಬರೋದಕ್ಕೆ ಶುರು ಮಾಡಿದ್ರು. ಅದನ್ನ ಇವ್ರು ಹೇಳ್ತಾರೆ, ಭೂಮಿ ಭಾರ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಸ್ವಭಾನು ನಾಮ ಸಂವತ್ಸರ ಆಷಾಢ ಮಾಸದಲ್ಲಿ ಚಂದ್ರ ಸೂರ್ಯ ಗುರು ಕರ್ಕಾಟಕ ರಾಶಿಗೆ ಸೇರುವುದರಿಂದ ಕಲಿ ಧರ್ಮವು ನಶಿಸಿ ಕೃತಯುಗದ ಧರ್ಮವು ಶುರುವಾಗುತ್ತೆ ಅಂತ ಬರೀತಾರೆ. ಅಂದ್ರೆ 2004-5 ಆಸ್ಪಾಸ್ನಲ್ಲಿ ಅನ್ಕೊಳ್ಳಿ, ಆ ಟೈಮ್ನಲ್ಲಿ
ಚಂದ್ರ ಸೂರ್ಯ ಗುರು ಕರ್ಕಾಟಕ ರಾಶಿಗೆ ಸೇರೋದ್ರಿಂದ ಕಂಪ್ಲೀಟ್ ಆಗಿ ಕಲಿಯುಗದ ಸಂಧಿಕಾಲ ಏನಿತ್ತು ಅಲ್ಲಿ ಮುಗಿದು ಕೃತಯುಗಕ್ಕೆ ಇನ್ನೇನು ಸಮೀಪದಲ್ಲಿ ಇರ್ತೀವಿ, ಅಂದ್ರೆ ಧರ್ಮದ ಕಾಲ ಬರೋದಕ್ಕೆ ಹತ್ರ ಇರುತ್ತೆ ಅಂತ ಹೇಳ್ತಾರೆ. ಮುಂದೆ ಬರೀತಾರೆ, ಪಾರ್ಥಿವ ನಾಮ ಸಂವತ್ಸರದೊಳಗೆ ವೀರಭೋಗ ವಸಂತರಾಯರ ದರ್ಶನವು ಪ್ರಪಂಚದಲ್ಲಿ ಎಲ್ಲರಿಗೆ ಸಿಗುತ್ತೆ ಅಂತ ಬರೀತಾರೆ. ಅಂದ್ರೆ 2005, 2006 ಆ ಟೈಮ್ನಲ್ಲಿ ಜನರ ಮಧ್ಯೆ ಕೆಲವರಿಗೆ ಇವರ ದರ್ಶನ ಸಿಗುತ್ತೆ. ಆದ್ರೆ ಇವರೇ ವೀರಭೋಗ ವಸಂತರಾಯರು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ದರ್ಶನ ಜನರಿಗೆ ಸಿಗುತ್ತೆ. ವಿರೋಧಿ ನಾಮ ಸಂವತ್ಸರವು ಬ್ರಹ್ಮಾಂಡವೆಲ್ಲವೂ ಸತ್ಯ ವ್ಯಾಪಿಸುತ್ತಾ ಹೋಗುತ್ತೆ. ಆ ಟೈಮ್ಗೆ ಶ್ರೀಶೈಲನ ಸೇರಿ, ಶ್ರೀಶೈಲ ಏನಿದೆ ಆ ಜಾಗನ ಸೇರಿ ಈಶ್ವರನ ದರ್ಶನ ಮಾಡಿ ಚಂದ್ರಗುಪ್ತನ ಶಾಪ ವಿಮೋಚನೆ ಮಾಡಿ ಪಾತಾಳ ಗಂಗೆಯನ್ನು ಪಾವನ ಮಾಡಿ ಇದನ್ನೆಲ್ಲ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಮಾಡಿ ಸತ್ಯಯುಗಕ್ಕೆ ದಾರಿ ತೋರಿಸ್ತಾ ಹೋಗ್ತಾನೆ ವೀರ ವಸಂತರಾಯ ಬರೋನು ಅಂತಾನೆ ತಿಳಿಸ್ತಾರೆ. ಇನ್ನ ಕರನಾಮ ಸಂವತ್ಸರದಲ್ಲಿ ವೀರಭೋಗ ವಸಂತರಾಯರ ಪಟ್ಟಾಭಿಷೇಕ ನಡೆಯುತ್ತೆ ಅಂತಂದು ತಿಳಿಸ್ತಾರೆ. ಕೆಲವಷ್ಟು ವರ್ಷಗಳು ವೇರಿಯೇಷನ್ ಇದೆ, ನಾನು ಮೊದಲೇ ಹೇಳ್ತಾ ಇದ್ದೀನಿ. ಇಲ್ಲಿ ಕರನಾಮ ಸಂವತ್ಸರ ಯಾವಾಗ ಬರುತ್ತೆ ಅನ್ನೋದಾದ್ರೆ 2011, 2012ಕ್ಕೆ ಕರನಾಮ ಸಂವತ್ಸರ ನಡೀತು. ಅದೇ ವೇರಿಯೇಷನ್ಗಳಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಅವರಿಗೆ ಪಟ್ಟಾಭಿಷೇಕನೂ ಆಗೋಗುತ್ತೆ. ಇದೆಲ್ಲ ಕೂಡ ಅಂದ್ರೆ ಕಲಿಯುಗ ಶುರುವಾಗಿ 5052 ವರ್ಷ ಆದ ಮೇಲೆ ನಡೆಯುವಂಥದ್ದು. ಅದನ್ನು ಮೆನ್ಷನ್ ಮಾಡ್ತಾರೆ. ಸಂವತ್ಸರಗಳನ್ನ ಕೆಲವಷ್ಟು ಕ್ರಮವಾಗಿ ಹಾಕಕ್ಕಾಗಿಲ್ಲ, ಸ್ವಲ್ಪ ವೇರಿಯೇಷನ್ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನೇ ನಾನು ಹೇಳಿದ್ದು ಪ್ರೀವಿಯಸ್ ಪ್ರೋಗ್ರಾಮ್ಗಳಲ್ಲಿ ತಿಳಿಸಿದ್ದೀನಿ. ರಿವರ್ಸ್ ಆರ್ಡರ್ ಹುಡುಕ್ತಾ ಹೋದ್ರೆ ಸಿಗುತ್ತೆ. ಆದ್ರೆ ಇನ್ನೊಂದನ್ನ ಮೆನ್ಷನ್ ಮಾಡ್ತಾರೆ, ಇದೆಲ್ಲ ನಡೆಯೋ ಸಂದರ್ಭದಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಇದೆಲ್ಲ ನಡೆಯೋದಕ್ಕೆ ಮುಂಚೆ ಕೆಲವಷ್ಟು ಘಟನೆಗಳು ಸಂಭವಿಸ್ತವೆ. ಈ ಘಟನೆಗಳು ಇದಕ್ಕೆ ಮುನ್ಸೂಚನೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ನಂದನ ಸಂವತ್ಸರದೊಳು ದೇಶವೆಲ್ಲವೂ ಆನಂದ ಭೂಪಾಲ ಕೋದಾಯಕವಾಗಿ ಸುಭೀಕ್ಷವಾಗಿರುವುದು. ಅನಂತರ ಆಶ್ಚರ್ಯಕರವಾದ ಕೆಲಸವಾಗುವುದು. ಪರಶುರಾಮಾವತಾರದಲ್ಲಿ ಆಡಿದ ಮಾತುಗಳು ಕೇಳಿ ಭಯದಿಂದಿರುವವರು. ಇನ್ನ ಮುಂದೆ ಬರೀತಾರೆ, ಕಾರ್ತಿಕ ಶುದ್ಧ 12ರಲ್ಲಿ ಪ್ರಜಾ ನಷ್ಟವಾದೀತು. ಶ್ರೀಮನ್ನಾರಾಯಣನ ಮಹಿಮೆಗಳು ಆಗ ಜನರಿಗೆ ಅರ್ಥ ಆಗುತ್ತೆ. ಭೂಲೋಕದಲ್ಲಿರುವ ಹಳ್ಳಿ ಪಟ್ಟಣಗಳೆಲ್ಲ ರಕ್ತದ ಮಳೆ ಅನ್ನೋದು ಸುರಿಯುತ್ತೆ. ಕಮ್ಮಿ ಬೆಲೆಯ ನಾಣ್ಯಗಳು ಚಲಾವಣೆ ಆಗುತ್ತೆ. ಜನರು ಜಾತ್ರೆಯಂತೆ ಕಂದಿಮಲ್ಲಯ್ಯ ಪಲ್ಲೆ ಗ್ರಾಮಕ್ಕೆ ಸೇರ್ತಾರೆ. ಕಂದಿಮಲ್ಲಯ್ಯ ಗ್ರಾಮ ಏನಿದೆ ಅದು ಪಟ್ಟಣ ಆಗಿ ಬದಲಾಗುತ್ತೆ. ನವಗ್ರಹಗಳ ನಡತೆಗಳು ಬದಲಾಗ್ತವೆ. ವಿಪ್ರ ಬ್ರಾಹ್ಮಣರು ಪಂಚಾಂಗಗಳ ಕೆಲಸಕ್ಕೆ ಬಾರದೆ ಹೋಗುತ್ತೆ. ಮಯ ಸಿದ್ಧಾಂತ ಸಾಂದ್ರಸಿದ್ದು ವೇದವಾಗಿ ನಿಲ್ಲುತ್ತೆ. ನಾಸ್ತಿಕವಾದಿಗಳು ನಾನಾ ದಿಕ್ಕುಗಳಿಗೆ ಹೊರಟು ಹೋಗ್ತಾರೆ. ಅವರ ನಾಶ ಆಗ್ತಾ ಹೋಗುತ್ತೆ. ನಾಶಕ್ಕಾಗಿಯೇ ಇದೆಲ್ಲ ನಡೆಯುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಕಾಣಬಾರದಂತ ಬರಕಾಲ ಬರುತ್ತೆ. ಇನ್ನ ವೀರ ಬ್ರಹ್ಮೇಂದ್ರ ಸ್ವಾಮಿ ವೀರಭೋಗ ವಸಂತಾವತಾರನಾಗಿ ಬರುತ್ತಾನೆ. ಜನರೆಲ್ಲರೂ ದೃಷ್ಟಾಂತವಾಗಿ ಹೇಳಿಕೊಳ್ಳುವರು. ಆ ಟೈಮ್ಗೆ ಮಳೆಗಳು ವಿಶೇಷವಾಗಿ ಸುರಿಯುತ್ತೆ. ಇನ್ನ ಭೂಲೋಕದಲ್ಲಿ ಉತ್ಪಾತಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲ ಯಾವಾಗ ನಡೆಯುತ್ತೆ? 3 ಬಾಲವುಳ್ಳ ಚುಕ್ಕೆ ಪೂರ್ವ ಭಾಗದಲ್ಲಿ ಹುಟ್ಟುತ್ತೆ. ಆಗ ಅನೇಕ ಗ್ರಾಮಗಳು ಸುಟ್ಟು ಹೋಗುತ್ತೆ. ಅಂದ್ರೆ ಒಂದು ಧೂಮಕೇತು 3 ಬಾಲಗಳುಳ್ಳ ಒಂದು ಧೂಮಕೇತು ಪೂರ್ವ ಭಾಗದಲ್ಲಿ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಕಾಣಿಸಿಕೊಳ್ಳುತ್ತೆ. ಅದಾದ ಮೇಲೆ ಇದೆಲ್ಲ ಹೆಚ್ಚುತ್ತಾ ಹೋಗುತ್ತೆ. ಪ್ರಪಂಚದಲ್ಲಿ ನನ್ನ ಕೀರ್ತಿ ವಿಸ್ತರಿಸುತ್ತಾ ಹೋಗುತ್ತೆ. ಆನಂದದೊಳು ರೂಪಾಯಿಗೆ ಚಿಟಿಕೆ ಅಕ್ಕಿ ಮಾರುತ್ತಾರೆ. ಆಗ ದೇಶಗಳು ಸುಸ್ತಾಗಿ ಮಹಿಷಮರ್ದನ ನಾಮ ಸಂವತ್ಸರ ಸಮಯಕ್ಕೆ ನಂದನ ಗೋವಿಂದ ನಾಮ ಸಂವತ್ಸರದೊಳಗೆ ಜಲವು ಹರಿಯುತ್ತೆ. ನಂದನ ಗೋವಿಂದ ನಾಮ ಸಂವತ್ಸರದೊಳಗೆ ಇದೆಲ್ಲ ಮುಗಿದಿರುತ್ತೆ. ಸ್ವಲ್ಪ ವೇರಿಯೇಷನ್ ಇರ್ಬೋದು. ನಂದನ ಸಂವತ್ಸರ ಹೆಚ್ಚು ಕಡಿಮೆ, ನಂದನ ಆನಂದಕ್ಕೂ ಮಧ್ಯೆ ನಾವು ಉದ್ಭವಿಸೇನೋ ಕೆಲವಷ್ಟು ವಾಕ್ಯಗಳನ್ನ ಗುರುದೇವ್ ಸರ್ ಹೇಳಿದ್ರಲ್ಲ, ಆ ಅರ್ಥದಲ್ಲಿ ಹೇಳೋದಾದ್ರೆ 2034 ಆನಂದದ ಮಧ್ಯೆ ಇವರು ಜನರ ಮಧ್ಯೆ ಬರಬೇಕು. ಆನಂದ ನಾಮ ಸಂವತ್ಸರ ಒಂದು ಅಂದಾಜು ಲೆಕ್ಕ 2034-35ಕ್ಕೆ ಅಂತ ಇದೆ. ಒಂದು 3-4 ವರ್ಷ ವೇರಿಯೇಷನ್ ಇರ್ಬೋದು ಬಿಡಿ. ಅದನ್ನ ಹೇಳಿದ್ದು 2040-45 ವೇಳೆ ಇವರೆಲ್ಲ 3-4 ವರ್ಷ ಆಗ್ಬೋದು, 5-6 ವರ್ಷ ಆಗ್ಬೋದು. ಜನರ ಮಧ್ಯೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇರ್ತಾರೆ. ಜನರನ್ನ ಮುಂದೆ ದಾರಿ ತೋರಿಸ್ತಾ ಹೋಗ್ತಾರೆ. ಇದೆಲ್ಲ ಕೂಡ ನಡೆಯುತ್ತೆ. ಪ್ರಜಾ ನಷ್ಟ ಆಗಿರ್ಬೋದು, ಕಾಯಿಲೆಗಳಾಗ್ಬೋದು, ಇನ್ನ ಭೂಲೋಕದಲ್ಲಿ ಬೇರೆ ಬೇರೆದಾಗೋದು, ಇದೆಲ್ಲ
ಪೂರ್ವ ದಿಕ್ಕಿನಲ್ಲಿ ಒಂದು ಧೂಮಕೇತು ಕಾಣಿಸ್ಕೊಳ್ಳುತ್ತೆ. 3 ಬಾಲಗಳುಳ್ಳ ಒಂದು ಧೂಮಕೇತು, ಇಲ್ಲ ಒಂದು ಚುಕ್ಕಿ ಅಂತ ಬರೀತಾರೆ ಇವರು, ನಕ್ಷತ್ರ ಆಗಿರ್ಬೋದು, ಅದು ಕಾಣಿಸ್ಕೊಂಡಾದಾಗ ಇದೆಲ್ಲ ವಿಪರೀತ ಆಗ್ತಾ ಹೋಗುತ್ತೆ ಅಂತಾನೆ ತಿಳಿಸಿದ್ದಾರೆ. ಇನ್ನು ಈ ಥರದ ಎಷ್ಟೋ ವಿಷಯಗಳು ಇದ್ರಲ್ಲಿ ಬರ್ಕೊಂಡು ಹೋಗಿದ್ದಾರೆ. ಆ ವಿಷಯಗಳನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ. ಇದರಿಂದ ಬಚಾವಾಗೋದಕ್ಕೆ, ಬದಲಾಗೋದಕ್ಕೆ ಪುಣ್ಯ ಕಾರ್ಯ, ಪುಣ್ಯ ಕೆಲಸ ಮಾಡಿ ಅಂತಾನೆ ಹೇಳ್ತಾರೆ. ಧರ್ಮದ ಕೆಲಸ ಮಾಡಿ. ಇಲ್ಲಿ ಹೇಳ್ತಾರೆ ನಿಷ್ಠ ಪುರುಷರು ನಿಂತಾರು, ಅಂದ್ರೆ ನಿಷ್ಠೆಯಿಂದ ಬದುಕ್ತಾ ಇರೋರು, ಧರ್ಮದ ಹಾದಿನಲ್ಲಿದ್ದವರು, ಒಳ್ಳೆಯ ಮಾರ್ಗದಲ್ಲಿದ್ದವರು ಬದುಕ್ತಾರೆ. ಯಾರೋ ಒಂದು ರೂಪದಲ್ಲಿ ಕೈ ಹಿಡಿಯೋ ಕೆಲಸ ಮಾಡ್ತಾನೆ ಅನ್ನೋದನ್ನ ತಿಳಿಸ್ತಾ ಹೋಗಿದ್ದಾರೆ. ಇನ್ನ ಈ ಥರದ ಎಷ್ಟೋ ವಿಷಯಗಳಿದೆ ತಿಳ್ಕೊಳ್ಳುವಂಥದ್ದು, ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.